ಕರ್ನಾಟಕ ತಮಿಳುನಾಡು ನೀರು ಹಂಚಿಕೆ ವಿವಾದ ಕಾವೇರಿ ನದಿ ನೀರಿನ ಹಂಚಿಕೆ ಸಂಬಂಧ ಮೀಟಿಂಗ್ ನಡೆಯಲಿದೆ. ಕಾವೇರಿ ನದಿ ನೀರಿನ ಹಂಚಿಕೆಯ ಬಗ್ಗೆ ಇಂದು ದೆಹಲಿಯಲ್ಲಿ ಮೀಟಿಂಗ್ ನಡೆಯಲಿದೆ. ಸಿಡಬ್ಲ್ಯೂಆರ್ಸಿ ಮಹತ್ವದ ಮೀಟಿಂಗ್ ಅನ್ನು ಹಮ್ಮಿಕೊಂಡಿದೆ. ಕರ್ನಾಟಕ ತಮಿಳುನಾಡು ನೀರಿನ ಸಂಬಂಧವಾಗಿ ಕಾವೇರಿ ನೀರಿನ ಸಂಬಂಧವಾಗಿ ಮೀಟಿಂಗ್ ಅನ್ನ ಇಟ್ಟಿದೆ. 12,000 ಕ್ಯೂಸೆಕ್ ನೀರನ್ನ ಹರಿಬಿಡೋದಕ್ಕೆ ಸೂಚನೆಯನ್ನ ನೀಡಿತ್ತು. ಬೆಳಗ್ಗೆ 11:30ಕ್ಕೆ ನಡೆಯಲಿರುವಂತಹ ಸಿಡಬ್ಲ್ಯೂಆರ್ಸಿ ಮಹತ್ವದ ಸಭೆಯನ್ನ ಕರೆದಿದೆ. ಬಾಕಿ ನೀರು ಬಿಡುವಂತೆ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಹಾಗಾಗಿ ಈ ಸಂಬಂಧವಾಗಿ ಸಭೆಯನ್ನ ಕರೆಯಲಾಗಿದೆ. ಮತ್ತೊಮ್ಮೆ ಸಭೆ ನಡೆಸುವಂತೆ ನ್ಯಾಯಾಲಯ ಸೂಚನೆಯನ್ನ ನೀಡಿದೆ. ಕೋರ್ಟ್ ಸೂಚನೆಯ ಮೇರೆಗೆ ಇಂದು ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಅನ್ನ ಕರೆದಿದೆ. 15 ದಿನಗಳವರೆಗೆ 12,000 ಕ್ಯೂಸೆಕ್ ನೀರನ್ನು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ನೀಡಿತ್ತು. ಕರ್ನಾಟಕಕ್ಕೆ ನೀರು ಹರಿಸಲು ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಸೂಚನೆಯನ್ನ ನೀಡಿತ್ತು ಕರ್ನಾಟಕದಿಂದ. ಇದೀಗ ತಮಿಳುನಾಡು ಸುಪ್ರೀಂ ಮೊರೆ ಹೋಗಿದೆ. ಮತ್ತೊಮ್ಮೆ ಸಭೆ ನಡೆಸುವಂತೆ ನ್ಯಾಯಾಲಯ ಸೂಚನೆಯನ್ನ ನೀಡಿದೆ. ಕರ್ನಾಟಕ ತಮಿಳುನಾಡು ನೀರು ಹಂಚಿಕೆ ವಿವಾದಕ್ಕೆ ಇಂದು ಸಭೆಯನ್ನ ಕರೆಯಲಾಗಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ ಕಾವೇರಿ ನೀರನ್ನ 12,000 ಕ್ಯೂಸೆಕ್ ನೀರನ್ನ ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಸೂಚಿಸಿತ್ತು. ಅದಾದ ನಂತರ ಒಂದಿಷ್ಟು ಹೋರಾಟಗಳು ನಡೀತು. ಕರ್ನಾಟಕದಲ್ಲಿ ತಮಿಳುನಾಡಿಗೆ ನೀರು ಬಿಡಬಾರ್ದು, ನಮಗೇ ನೀರಿಲ್ಲ, ಇನ್ನು ಅವರಿಗೆ ನೀರು ಕೊಟ್ಟರೆ ನಾವು ಹೇಗೆ ಬದುಕೋದು, ಇಲ್ಲಿನ ರೈತರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದಿಷ್ಟು ಹೋರಾಟಗಳು, ಪ್ರತಿಭಟನೆಯನ್ನ ಮಾಡಿದ್ರು ಮಂಡ್ಯದಲ್ಲಿ, ಬೆಂಗಳೂರಿನಲ್ಲಿ, ಕೊಪ್ಪದಲ್ಲಿ. ಆದರೆ ಅದಾದ ನಂತರವೂ 12,000 ಕ್ಯೂಸೆಕ್ ನೀರನ್ನ ಬಿಡ್ತಾ ಇದ್ರು. ಇದೀಗ ಅದೇ ಸಂಬಂಧವಾಗಿ ಕಾವೇರಿ ನೀರಿನ ಹಂಚಿಕೆಯ ಸಂಬಂಧವಾಗಿ ಸಿಡಬ್ಲ್ಯೂಆರ್ಸಿ ದೆಹಲಿಯಲ್ಲಿ ಮೀಟಿಂಗ್ ಅನ್ನ ಇಟ್ಕೊಂಡಿದೆ. ಬೆಳಗ್ಗೆ 11:30ಕ್ಕೆ ಸಿಡಬ್ಲ್ಯೂಆರ್ಸಿ ಮಹತ್ವದ ಸಭೆಯನ್ನ ಕರೆದಿದೆ. ಓಕೆ, ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಡೆಸ್ಕ್ ಲೈವ್ ಇದ್ದಾರೆ ವಿನೋದ್, ಏನ್ ಮಾಹಿತಿ ಇದೆ ಕಾವೇರಿಯ ಅಪ್ಡೇಟ್? ರಾಶಿಕಾ, ಇವತ್ತು ಸಿಡಬ್ಲ್ಯೂಆರ್ಸಿ ಸಭೆ ಬೆಳಗ್ಗೆ 11 ಗಂಟೆಗೆ 11:30ಕ್ಕೆ ನಡೆಯುತ್ತೆ. ಯಾಕೆ ಈ ಒಂದು ಸಿಡಬ್ಲ್ಯೂಆರ್ಸಿ ಸಭೆ ನಡೆಯುತ್ತೆ ಅಂದರೆ, ಈಗಾಗಲೇ ತಮಿಳುನಾಡು ಏನು ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು, ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ಬಿಡೋದಕ್ಕೆ ಕರ್ನಾಟಕ ಸರ್ಕಾರ ನಕಾರ ಮಾಡ್ತಿದೆ. ಆ ಒಂದು ನಕಾರ ಮಾಡ್ತಿರೋ ವಿರುದ್ಧ ಮೇಲ್ಮನವಿಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಸರ್ಕಾರ ಸಲ್ಲಿಕೆ ಮಾಡಿತ್ತು. ಆ ಒಂದು ಸಲ್ಲಿಕೆಯಲ್ಲಿ ದ್ವಿಸದಸ್ಯ ಪೀಠ ಅಂದರೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಒಂದು ಸೂಚನೆಯನ್ನು ಕೊಡುತ್ತೆ. ನೀವು ಇನ್ನೊಂದು ಬಾರಿ ಒಂದು ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಒಂದು ಚರ್ಚೆ ಮಾಡಿ ಅಂತಿಮ ನಿರ್ಧಾರ ತೆಗೆದುಕೊಂಡು ಬನ್ನಿ, ಅಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಂಡು ಬಂದಿದ್ದನ್ನ ನಾವು ಪರಿಶೀಲನೆ ಮಾಡಿ ಕರೆಕ್ಟ್ ಆಗಿ ಒಂದು ಸೂಚನೆಯನ್ನ ಕೊಡ್ತೀವಿ ಅಂತ ಸೂಚನೆಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ನೀಡಿತ್ತು. ಆ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನ ಮೇರೆಗೆ ಇವತ್ತು ಸಿಡಬ್ಲ್ಯೂಆರ್ಸಿ ಸಭೆ ಬೆಳಗ್ಗೆ 11:30ಕ್ಕೆ ನಡೆಯುತ್ತೆ. ಇವತ್ತಿನ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ಜೊತೆಗೆ ತಮಿಳುನಾಡು ಸರ್ಕಾರದ ಪ್ರತಿನಿಧಿಗಳು, ಮತ್ತೊಂದು ಕಡೆ ಪುದುಚೇರಿ ಸರ್ಕಾರದ ಪ್ರತಿನಿಧಿಗಳು, ಯಾಕಂದ್ರೆ ಕಾವೇರಿ ನದಿ ನೀರು ಅನ್ನೋದು ಕರ್ನಾಟಕ ತಮಿಳುನಾಡಿಗೆ ಸೇರಿದ್ದಲ್ಲ, ಪುದುಚೇರಿಗೆ ಸೇರಿದೆ. ಆ ಒಂದು ಕಾರಣಕ್ಕೆ ಈ 3 ರಾಜ್ಯಗಳ ಹಿರಿಯ ಅಧಿಕಾರಿಗಳು ಅಂದರೆ ACS ರ್ಯಾಂಕ್ನ ಅಧಿಕಾರಿಗಳು, ಅಂದರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಏನಕ್ಕೆ ಕರೀತಾರೆ, ಆ ಒಂದು ಅಧಿಕಾರಿಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿ ಒಂದು ಚರ್ಚೆಯನ್ನು ಮಾಡ್ತಾರೆ. ಈಗಾಗಲೇ ಇವತ್ತಿನ ಸಭೆಯಲ್ಲಿ ಅಂದರೆ ಒಂದು ಅಂದಾಜು ಮಾಡ್ತಕ್ಕಂಥ ಪ್ರಕಾರ ಇವತ್ತಿನ ಸಭೆಯಲ್ಲಿ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆಗಳಿದೆ. ಯಾಕಂದರೆ ಕಳೆದ 3-4 ದಿನಗಳಿಂದ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಿರುವ ಕಾರಣದಿಂದ, ಜೊತೆಗೆ ಒಂದು ಕಾವೇರಿ ನದಿ ಒಂದು ಕೊಳದಲ್ಲೂ ಸಹ ಒಂದು ಮಳೆ ಆಗ್ತಿದೆ. ಆ ಒಂದು ಕಾರಣಕ್ಕೆ ಮತ್ತೆ ಇವತ್ತು ಹೆಚ್ಚಿನ ನೀರು ಹರಿಸೋಕೆ ಒಂದು ಮನವಿಯನ್ನು ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಸೊ ಹೀಗಾಗಿ ಇವತ್ತಿನ
ಸಭೆಯಲ್ಲಿ ಕೇವಲ 12,000 ಕ್ಯೂಸೆಕ್ ಅಲ್ಲ ಇನ್ನೂ ಹೆಚ್ಚಿನ ನೀರನ್ನು ಹರಿಸೋಕ್ಕೆ ತಮಿಳುನಾಡು ಮನವಿಯನ್ನು ಮಾಡಿಕೊಳ್ಳುವ ಸಾಧ್ಯತೆಗಳಿದೆ. ಈಗಾಗಲೇ 12,000 ಕ್ಯೂಸೆಕ್ ಪ್ರತಿ 15 ದಿನಗಳ ಕಾಲ ಹರಿಸೋಕ್ಕೆ ಸೂಚನೆಯನ್ನು ಅಂದ್ರೆ ಮನವಿಯನ್ನು ಮಾಡಿತ್ತು. ಜೊತೆಗೆ ಸೂಚನೆ ಅದೇ ಸಿಕ್ಕಿತ್ತು. ಇವತ್ತಿನ ಸಭೆಯಲ್ಲಿ 15,000 ಕ್ಯೂಸೆಕ್ ನೀರು ಹರಿಸುವಂತೆ ಮನವಿ ಮಾಡಿಕೊಳ್ಳುವ ಸಾಧ್ಯತೆಗಳಿದೆ. ಆದರೆ ಆ ಒಂದು ಮನವಿಗೆ CWRC ಸಭೆಯ ಮುಖ್ಯಸ್ಥರು ಅಂದ್ರೆ ಎಸ್ ಹಲ್ದಾರ್ ಅವರು ಯಾವ ತರ ಒಂದು ಸೂಚನೆಯ ಜೊತೆಗೆ ಸೂತ್ರವನ್ನು ಹೆಣಿತಾರೆ ಅನ್ನೋದು ಕಾದು ನೋಡಬೇಕಿದೆ. ಜೊತೆಗೆ ಈ ಒಂದು ತೀರ್ಪು ಬಂದ ಬಳಿಕ ರಾಜ್ಯದಲ್ಲಿ ಯಾವ್ಯಾವ ರೀತಿ ಘಟನೆಗಳಾಗ್ತವೆ ಅನ್ನೋದು ಒಂದು ಪ್ರಮುಖ. ಯಾಕಂದ್ರೆ ಈಗಾಗಲೇ ಒಂದು ಪ್ರತಿ ಬಾರಿ CWRC ಮತ್ತೆ CWMA ಒಂದು ತೀರ್ಪು ಬಂದಂತ ಸಂದರ್ಭದಲ್ಲಿ ಕಾವೇರಿ ಕೊಳ ಭಾಗದಲ್ಲಿರ್ತಕ್ಕಂಥ ಒಂದು ಮಂಡ್ಯದಲ್ಲಿ ಅತಿ ಹೆಚ್ಚು ಒಂದು ಗಲಾಟೆಗಳಾಗ್ತವೆ, ಪ್ರತಿಭಟನೆ ಆಗ್ತವೆ. ಸೊ ಹೀಗಾಗಿ ಇವತ್ತು CWRC ಸಭೆ ಮೇಲೆ ಯಾವ ತರ ಒಂದು ರೈತರು ಹೋರಾಟ ಮಾಡ್ತಾರೆ, ಜೊತೆಗೆ ಯಾವ ತರ ಸ್ವಾಗತ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಆದ್ರೆ ಪ್ರತಿ ಬಾರಿ ಒಂದು ತಮಿಳುನಾಡು ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಬಂದಿದೆ. ಆದ್ರೆ ಯಾಕೆ ಅನ್ಯಾಯವಾಗುತ್ತಾ ಬಂದಿದೆ ಅಂದ್ರೆ ಅಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಂದು ಸ್ಥಿತಿಗತಿ ಬಗ್ಗೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಜೊತೆಗೆ CWMA ಮುಖ್ಯಸ್ಥರಿಗೆ CWRC ಮುಖ್ಯಸ್ಥರಿಗೆ ಸಮರ್ಪಕವಾಗಿ ಮಾಹಿತಿ ನೀಡ್ತಾ ಇಲ್ಲ, ಸ್ಥಿತಿಗತಿಯನ್ನು ವಾಸ್ತವಾಂಶ ಸಂಪೂರ್ಣವಾಗಿ ಹೇಳ್ತಾ ಇಲ್ಲ. ಈ ಒಂದು ಕಾರಣಕ್ಕೆ ಪ್ರತಿ ಬಾರಿ ಈ ತರ ಹಿನ್ನಡೆ ಆಗ್ತಿದೆ ಅಂದ್ಬಿಟ್ಟು ರೈತರ ಒಂದು ಆಕ್ರೋಶ. ಸೊ ಹೀಗಾಗಿ ಇವತ್ತಿನ ಸಭೆಯಲ್ಲಿ ಯಾವ ತರ ಒಂದು CWMA CWRC ಮುಖ್ಯಸ್ಥರಿಗೆ ಮನವಿಯನ್ನು ಮಾಡ್ಕೋತಾರೆ, ಜೊತೆಗೆ ತಿಳಿ ಹೇಳ್ತಾರೆ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸೊ ಹೀಗಾಗಿ ಇವತ್ತು ಸಮರ್ಪಕವಾಗಿ ಏನಾದರೂ ತಿಳಿ ಹೇಳಿಕೆ ಆಗಿದ್ದೇ ಆದಲ್ಲಿ ಇವತ್ತಿನ ಸಭೆಯಲ್ಲಿ ರಾಜ್ಯಕ್ಕೆ ಮತ್ತೆ ಮುನ್ನಡೆ ಸಿಗುವ ಸಾಧ್ಯತೆಗಳು ಇರ್ತವೆ. ಒಂದು ವೇಳೆ ಏನಾದರೂ ಸಮರ್ಪಕವಾಗಿ ಸವಿಸ್ತಾರವಾಗಿ ಏನಾದರೂ ಹೇಳದೇ ಇದ್ದಂತ ಸಂದರ್ಭದಲ್ಲಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕರ್ನಾಟಕಕ್ಕೆ ಹಿನ್ನಡೆ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ರಾಶಿಕಾ. ಓಕೆ ವಿನೋದ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.